ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ಫ್ರೈಡ್ ರೈಸ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಹೇಗಿದೆ ಅಂತ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ. ನನಗೆ ಹೇಗೆ ಮಾಡ್ಬೋದು ಅಂತ ಹೇಳ್ತೀನಿ. ನಾನು 1 ಲೋಟ ಅಕ್ಕಿನ ಪಾತ್ರೆಯಲ್ಲೇ ಅನ್ನ ಮಾಡ್ಕೊತಾ ಇದ್ದೀನಿ. ಕುಕ್ಕರಲ್ಲಿ ಮಾಡ್ಕೊತಾ ಇಲ್ಲ. ಅದು ಉದುರು ಆಗಬೇಕು ಅಂತ ನಾನು ಪಾತ್ರೆಯಲ್ಲಿ ಮಾಡ್ಕೊತಿದ್ದೆ. ನೀವು ಕುಕ್ಕರಲ್ಲಿ ಮಾಡ್ಕೊಳ್ಳೋದಾದರೆ ಕುಕ್ಕರಲ್ಲಿ ಮಾಡ್ಕೊಳ್ಳಿ. 1 ಲೋಟ ಅಕ್ಕಿಗೆ ಕರೆಕ್ಟಾಗಿ 2 ಲೋಟ ನೀರು ಹಾಕಿ ಉದುರು ಆಗೋ ಥರ ಅನ್ನ ಮಾಡ್ಕೊಳ್ಳಿ. ಸ್ವಲ್ಪ ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕಿ ಅಂದರೆ ಚೆನ್ನಾಗಿ ಉದುರು ಆಗುತ್ತೆ. ಆಮೇಲೆ ನಾನು ಒಗ್ಗರಣೆಗೆ ಏನೇನು ರೆಡಿ ಮಾಡ್ಕೊತಾ ಇದ್ದೀನಿ ಅಂದರೆ, ಫಸ್ಟು ನಾನು ಕ್ಯಾರೆಟ್ ಆ್ಯಂಡ್ ಬೀನ್ಸ್ನ ಬೇಯಿಸ್ಕೊತಾ ಇದ್ದೀನಿ ಸಪ್ರೇಟ್ ಪಾತ್ರೆಯಲ್ಲಿ. ಒಗ್ಗರಣೆಲೆ ಹಾಕಿದರೆ ಬೇಯೋದು ಲೇಟ್ ಆಗುತ್ತೆ ಅಂತ ಬೇಯಿಸ್ಕೊತಾ ಇದ್ದೀನಿ. ನಿಮ್ಗೆ ಒಗ್ಗರಣೆಲೆ ಹಾಕಬೇಕು ಅನಿಸಿದರೆ ಒಗ್ಗರಣೆಲ್ಲೇ ಹಾಕಿ, ಏನು ತೊಂದರೆ ಇಲ್ಲ. ಇದಕ್ಕೆ ನೀವು ಬಟಾಣಿ ಬೇಕಂದರೆ ಬಟಾಣಿ ಹಾಕ್ಕೊಳ್ರಿ. ನಾನು ಬಟಾಣಿ ಹಾಕಿಲ್ಲ. ಆ್ಯಂಡ್ ಕ್ಯಾಪ್ಸಿಕಮ್ ಇದ್ದರೆ ಹಾಕ್ಕೊಳ್ಳಿ. ಇದಕ್ಕೆ ಏನೇನು ಬೇಕು ಅಂದರೆ 1 ಕಪ್ ಮೆಂತ್ಯ ಸೊಪ್ಪು, 2 ಈರುಳ್ಳಿ, 2 ಫ್ರೈಡ್ ರೈಸ್ ಪೌಡ್ರು, ಬೆಳ್ಳುಳ್ಳಿ, ಸೋಯಾ ಸಾಸು ಆ್ಯಂಡ್ ಕರಿಬೇವು, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಎಣ್ಣೆ, ಇದು ಕ್ಯಾರೆಟು ಬೀನ್ಸ್ ಬೇಯಿಸ್ಕೊಂಡಿರೋದು. ಹೇಗೆ ಮಾಡೋದು ಅಂತಂದರೆ, ಫಸ್ಟ್ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆಗೆ ನಾನು ಸಾಸಿವೆ, ಜೀರಿಗೆ, 1 ಬೆಳ್ಳುಳ್ಳಿ, ಕರಿಬೇವು, 5ರಿಂದ 6 ಮೆಣಸಿನ್ಕಾಯಿ, 2 ಇಲ್ಲ 3 ಈರುಳ್ಳಿ, ಇದನ್ನು ನೀಟಾಗಿ ಎಣ್ಣೆಯಲ್ಲೇ ಫ್ರೈ ಆಗಬೇಕು. ನೀರು ಹಾಕಕ್ಕೆ ಹೋಗಬೇಡಿ. ನೀರು ಹಾಕಿದರೆ ಅದು ಚೆನ್ನಾಗಿರಲ್ಲ. ಇದನ್ನಿಷ್ಟು ಎಣ್ಣೆಯಲ್ಲೇ ಫ್ರೈ ಆದಮೇಲೆ ಬೇಯಿಸ್ಕೊಂಡಿರುವಂತಹ ಕ್ಯಾರೆಟ್ ಆ್ಯಂಡ್ ಬೀನ್ಸ್ನ ಒಗ್ಗರಣೆಯಲ್ಲೇ ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ವಾಸನೆ ಹೋಗಬೇಕು, ಹಸಿ ವಾಸನೆ. ಆ ಥರ ಒಗ್ಗರಣೆ ನೀಟಾಗಿ ಫ್ರೈ ಆಗಲಿ. ಮೆಂತ್ಯ ಸೊಪ್ಪು ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಹಾಕ್ಕೊಳ್ಳೋಕೆ ಹೋಗಬೇಡಿ. ನನಗೆ ಮೆಂತ್ಯ ಸೊಪ್ಪು ಇಷ್ಟ, ಅದಕ್ಕೋಸ್ಕರ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ಕ್ಯಾಪ್ಸಿಕಮ್ ಆ್ಯಂಡ್ ಬಟಾಣಿ ಹಾಕ್ಕೊಳ್ಳಿ. ನಾನು ಹಾಕಿಲ್ಲ. ಲಾಸ್ಟಿಗೆ ಶೇಂಗಾ ಬೇಕು ಅಂದರೆ ಅದನ್ನು ಎಣ್ಣೆಯಲ್ಲಿ ಶೇಂಗಾ ಕರೆದ್ಬಿಟ್ಟು ನೀವು ಮಿಕ್ಸ್ ಮಾಡ್ಕೋಬೋದು. ನಾನು ಶೇಂಗಾನೂ ಹಾಕಿಲ್ಲ. ನಿಮ್ಗೆ ಏನೇನು ಇಷ್ಟನೋ ಅದು ಹಾಕ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ಹಾಕಿಲ್ಲ. ಇದನ್ನೆಲ್ಲ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗ್ತಾಯಿದೆ. ಆಮೇಲೆ 2 ಫ್ರೈಡ್ ರೈಸ್ ಪೌಡ್ರು ಸಿಗುತ್ತೆ ಅಂಗಡೀಲಿ. 10 ರೂಪಾಯಿ ಒಂದು ಪ್ಯಾಕೆಟ್ ನೋಡಿ. ಸ್ವಲ್ಪ ಮಾಡೋದಂದರೆ ಒಂದೇ ಪ್ಯಾಕೆಟ್ ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಮಾಡೋದಿದ್ದರೆ 2 ಪ್ಯಾಕೆಟ್ ಹಾಕ್ಕೊಂಡು ಒಂದು ಅರ್ಧ ಕಪ್ಪಷ್ಟು ಸೋಯಾ ಸಾಸ್ ಹಾಕ್ಕೊತಾ ಇದ್ದೀನಿ. ಕೆಮಿಕಲ್ ಇರುತ್ತೆ ಅಂತ ಹಾಕೋದಿಲ್ಲ. ಬಟ್ ನಾವೇನು ಡೈಲಿ ತಿನ್ನಲ್ಲ ಅಲ್ವಾ, ಯಾವಾಗಾದರೂ ಒಂದು ಸಲ ಅಲ್ವಾ, ಅದಕ್ಕೆ ಸೋಯಾ ಸಾಸ್ ಹಾಕ್ಕೊಳ್ಳಿ. ಬೇಕು ಅಂದರೆ ಟೊಮೊಟೊ ಸಾಸ್ ಆ್ಯಡ್ ಮಾಡ್ಕೊಳ್ಳಿ, 1-2 ಸ್ಪೂನಷ್ಟು. ನನಗಿಷ್ಟ ಆಗಲ್ಲ, ನಾನು ಹಾಕಿಲ್ಲ ಟೊಮೊಟೊ ಸಾಸು. ನೋಡಿ, ಸೇಮ್ ಒಗ್ಗರಣೆ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಈ ಥರ ಬೆಳಗ್ಗೆ ಟೈಮ್ ಟಿಫನಿಗೆ ಚೆನ್ನಾಗಿರುತ್ತೆ ತಿಂಡಿ. ಫ್ರೈಡ್ ರೈಸು, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಲಾಸ್ಟಿಗೆ. ಬೇಕು ಅಂದರೆ ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊಳ್ಳಿ. ನಾನು ಹಾಕಿಲ್ಲ. ನಿಮಗೆ ಬೇಕು ಅಂದರೆ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇದನ್ನೆಲ್ಲ ಹಾಕಿ ಒಗ್ಗರಣೆ ರೆಡಿ ಆಗೋಷ್ಟರಲ್ಲಿ ರೈಸ್ ನೋಡಿ ಈ ಥರ ಆಗಿದೆ, ಉದುರು ಆಗಿದೆ. ಇದನ್ನು ಒಂದು ಬಾಣಲಿಯಲ್ಲಾಗಲಿ ಇಲ್ಲಾಂದರೆ ಒಂದು ಅರವಣದಲ್ಲಿ ಸ್ವಲ್ಪ ಹಾರಕ್ಕಿಡ್ಲಿ ಅನ್ನನ. ಅದು ಬಿಸಿ ಇದ್ದಂಗೆ ಕಲಿಸ್ಬಿಟ್ರೆ ಸ್ವಲ್ಪ ಮೆತ್ತಗಾಗುತ್ತೆ. ಅದಕ್ಕೋಸ್ಕರ ಒಂದು 5ರಿಂದ 10 ನಿಮಿಷ ಅನ್ನ ಆರಬೇಕು. ಆರಿದರೆ ನೋಡಿ ಎಷ್ಟು ಚೆನ್ನಾಗಿ ಉದುರು ಕಾಣಿಸ್ತಾ ಇದೆ. ಈ ಥರ ಆಗಬೇಕು ರೈಸು. ಇದನ್ನು ಒಗ್ಗರಣೆ ಹಾಕ್ಬಿಟ್ಟು ಎಲ್ಲ ನೀಟಾಗೆ ಕಲಿಸ್ಬಿಟ್ರೆ ಫ್ರೈಡ್ ರೈಸ್ ರೆಡಿ ಆಯಿತು. ಮಕ್ಕಳಿಗೆಲ್ಲ ಬಾಕ್ಸಿಗೆ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನಗೆ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ಸ್ ಮಾಡಿ. ಏನಾದರೂ ತಪ್ಪಿದ್ದರೆ ಚೇಂಜಸ್ ಮಾಡ್ಕೊತೀನಿ, ಹೇಳ್ಕೊಳ್ಳಿ, ನನಗೇನು ಬೇಜಾರಾಗಲ್ಲ. ನೋಡಿ ಈ ಥರ ಕಾಣಿಸ್ತಾ ಇದೆ. ಫೈನಲಿ ರೆಡಿ ಆಯಿತು ಫ್ರೈಡ್ ರೈಸು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.